ಏನ್ರಿ ನೋನು ನೋಡ್ರಿ ಹಂಗೆ ಕಂಡಗೈತಲ್ಲ ಹಿಂಗೆ ನಾಮಸ್ಮರಣೆ ಯಾವತ್ತೂ ಮಾಡ್ಕೊತಿದ್ರಿ ಅಂದ್ರೆ ಎಲ್ಲ ಕಂಡಗಾಕೈತಿ, ಇಲ್ಲ ಅಂದ್ರೆ ಎಲ್ಲ ಬ್ಯಾಸಿಗೆ ಆಗ್ತೈತಿ. ಹಠಯೋಗಿ ರೇವಣ ಸಿದ್ದೇಶ್ವರನ ಸ್ಮರಿಸುತ್ತಾ ಜಗದಾದಿ ಜಗನ್ಮಾತೆ ಪಾದದ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ದಿವ್ಯ ಚೇತನ ಪಂಚಲಿಂಗೇಶ್ವರ ಅಧಿಕಾರಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವತ್ತೂ ಈ ಸದ್ಗುರು ಪರಂಪರೆಗೆ ಹಣೆಮಣೆದು ಇಲ್ಲಿರ್ತಕ್ಕಂತಹ ನಮ್ಮ ಎಲ್ಲ ಹಿರಿಯರನ್ನು ಮೊದಲು ಮಾಡಿಕೊಂಡು ಎಲ್ಲ ನನ್ನ ಮುಗ್ಧ ಯಾವ ಕಮಿಟಿ ಬಳಗಕ್ಕೂ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲ ಹಿರಿಯ ತಂದೆ ತಾಯಿಗಳನ್ನು ಶರಣ ಶರಣೆಯರನ್ನು ಶರಣೆಂದು ಈ ಚಿಕ್ಕ ಮಕ್ಕಳ ಮನವನ್ನು ಸಂತೈಸುತ್ತಾ ಎರಡು ಮಾತನ್ನ ಹೇಳಬಯಸ್ತಾ ಇದ್ದೀನಿ. ಬಹಳ ಸಮಯ ಆಗಿದೆ, ಆದರೂ ಸಹಿತ ಒಂದೆರಡು ಮಾತನ್ನ ಹೇಳ್ತಾ ಇದ್ದೀನಿ. ನಂಗೆ ಬಹಳ ಸಂತೋಷ ಅನಿಸ್ತೈತಿ. ಯಾಕಂದ್ರೆ ಹೊನ್ನಲಿಂಗ ಮಕ್ಕಳವರು ಹುಟ್ಟಿದ್ದು ಇದೇ ದಿವಸ, ನಾನು ಹುಟ್ಟಿದ್ದು ಇದೇ ದಿವಸ ಅಂತ ಹೇಳಿ ಇಲ್ಲಿ ಎಲ್ಲ ಒಂದು ಕಮಿಟಿ ಒಳಗ ಎಲ್ಲ ಶಿಕ್ಷಕರು ಕೂಡಿ ನನ್ನ ಹುಟ್ಟುಹಬ್ಬ ಇಲ್ಲೇ ಆಚರಿಸಿದ್ರು. ಇದು ನಂದಲ್ಲ, ಇದು ನಿಜವಾಗಿ ಆ ಹೊನ್ನಲಿಂಗ ಮಕ್ಕಳವ್ರಿಗೆ ಐತೆ ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ನಿಜವಾಗಿ ಅಮ್ಮ ಹುಟ್ಟಿದ ದಿನಕ್ಕೆ ನನ್ನ ಮುಂದೆ ಹೇಗೆ ಕಚ್ಚರಿಪ್ಪ ಅಂತಂದ್ರೆ ಮನಸ್ಸ ಧನ್ಯ ಅನಿಸ್ತೈತಿ. ಅದಕ್ಕೆ ಎಲ್ಲರಿಗೆ ಹುಟ್ಟುಹಬ್ಬದ ಒಂದು ಇದು ಇಲ್ಲ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ನೋಡ್ರಿ ಯಾನ್ಸಂದು ಮನಸ್ಸ ಮನಿ ಸ್ವಚ್ಛ ಇತ್ತಂದ್ರ ಬಂಧು ಬಳಗ ಬರ್ತಾವ, ಮನ ಸ್ವಚ್ಛ ಇತ್ತಂದ್ರ ಹೊನ್ನಲಿಂಗ ಮುತ್ಯ ಬರ್ತಾನ ಮನೆಗೆ. ಎಲ್ಲಿ ಸದ್ಗುರುನಾಥ್ ಬರ್ತಾನ ಮನೆಗೆ ಅಲ್ಲಿ ಮಹಾಲಕ್ಷ್ಮಿ ಇದ್ದೇ ಇರ್ತಾ ಇಲ್ಲ, ನಿಮ್ಮೆಲ್ಲ ಗೊತ್ತೈತಿ. ಸದ್ಗುರುನಾಥ ಬಂದ್ರೆ ಆಗಿ ಇರತ್ತಾಳ, ಆಗಿ ಬಂದ್ರೆ ಸದ್ಗುರುನಾಥ ಇದ್ದೇ ಇರ್ತಾನ. ಅದಕ್ಕೆ ಏನ್ ಬೇಕಂದ್ರೆ ಮನ ಸ್ವಚ್ಛ ಬೇಕು. ಮನ ಮನೆ ಎರಡೂ ಸ್ವಚ್ಛ ಇದ್ರೆ ಬಂಧು ಬಾಂಧವರು ಬರ್ತಾರ, ಭಗವಂತ ಮಹಾಲಕ್ಷ್ಮಿನೇ ಬರ್ತಾಳ, ಸದ್ಗುರುನಾಥ ಯಾರು ನಮ್ಮ ಹೊನ್ನಲಿಂಗೇಶ್ವರನು ನಮ್ಮ ಮನೆಗೆ ಬರ್ತಾನೆ. ಅದಕ್ಕೆ ಹಿರಿಯರ ಮಾತು ಹೇಳ್ತಾರ, ಮನಸ್ಸ ಏನಪ್ಪ, ಮನಸ್ಸೇ ಬಂದು ಮನಸ್ಸೇ ಶತ್ರು, ಮನಸ್ಸಿನಿಂದ ಮನಸ್ಸಿನಿಂದಲೇ ಪರಹ, ಮನಸ್ಸಿನಿಂದಲೇ ಸದ್ಗತಿ, ಮನಸ್ಸಿನಿಂದಲೇ ಅಧೋಗತಿ. ಎಲ್ಲಕ್ಕೂ ಮನಸ್ಸೇ ಕಾರಣ. ಎಲ್ಲಕ್ಕೂ ಏನಂತಂದ್ರೆ ಮನುಷ್ಯೇ ಕಾರಣ. ಮನಸ್ಸ ಕಾರಣ. ಯಾಕಂದ್ರೆ ಮನಸ್ಸು ಒಳ್ಳೇದನ್ನ ಬಯಸ್ತೈತಿ, ಕೆಟ್ಟದನ್ನ ಬಯಸ್ತೈತಿ. ಯಾರು ಒಳ್ಳೇದನ್ನ ಬಯಸ್ತಾರ ಒಳ್ಳೇದನ್ನ ಪಡಿತಾರ, ಯಾರು ಕೆಟ್ಟದ್ದನ್ನ ಬಯಸ್ತಾರ ಅವರು ಕೆಟ್ಟದ್ದನ್ನೇ ಪಡಿತಾರ. ನೋಡ್ರಿ ಕೆಲವ್ರು ಇರ್ತಾರ, ಈಗ ಜಗತ್ತಿನೊಳಗ ಎರಡು ಶಕ್ತಿಗಳದಾವ. ಒಂದು ಅಘೋರಿ ಶಕ್ತಿ ಐತಿ, ಇನ್ನೊಂದು ದೈವಿ ಶಕ್ತಿ ಐತಿ. ಅಘೋರಿ ಶಕ್ತಿ ಅದು ಅದು ಸಂಪತ್ತಿನೇ ಗಳಿಸ್ತೈತಿ, ಇನ್ನು ದೈವಿ ಸಂಪತ್ತಿ ಇದನ್ನು ಸಂಪತ್ತಿನೇ ಗಳಿಸ್ತೈತಿ. ನೋಡ್ರಿ ಕೆಟ್ಟ ಮಾರ್ಗದಿಂದ ಕೆಲವೊಂದು ಗಳಿಸಿ ಸಂಪತ್ತನ್ನ ಸಂಪಾದನೆ ಮಾಡ್ತಾರ, ಇದು ಅಘೋರಿ ಸಂಪತ್ತಿ. ಇನ್ನು ಒಳ್ಳೆ ವಿಹಿತ ಕರ್ಮದಿಂದ ನಿಷಿದ್ಧ ಕರ್ಮವನ್ನು ತ್ಯಾಗ ಮಾಡಿ ವಿಹಿತ ಕರ್ಮದಿಂದ ಸಂಪಾದನೆ ಮಾಡ್ತಾರ. ಆ ಸಂಪತ್ತು ಅಂದ್ರೆ ಪುಣ್ಯದ ಗಂಟದು. ಅದು ಯಾವಾಗಲೂ ನಮ್ಮನ್ನ ಬಳಸಲಿಕ್ಕೆ ಬರ್ತೈತಿ. ನಮ್ಮ ಅನೇಕ ಕಷ್ಟ ಕಾರ್ಯದಲ್ಲಿ ಮಕ್ಕಳು ಮರಿ ಎಲ್ಲಾ ನಮ್ಮ ಸುಖವಾಗಿದ್ದು ಕಡೆಗೆ ನಮ್ಗೆ ಅಮೃತತ್ವದ ಕಡೆಗೆ ಹೋಗಲಿಕ್ಕೆ ಸಿಗ್ತೈತಿ. ಆದ್ರೆ
ಇನ್ನೊಂದೇನು ಅಗೋಡಿ ಸಂಪತ್ತಿ ಬೆನ್ನ ಹತ್ತಿ ಕೆಟ್ಟ ಕರ್ಮಗಳಿಂದ ಗಳಿಸಿಟ್ಟಿದ್ದು ಏನಾಗ್ತದಪ್ಪ ಅಂದ್ರೆ ಒಂದಿನ ಇದ್ದದ್ದನ್ನ ಸತ್ಯ ಸರ್ವನಾಶ ಆಗಿ ಹೋಗ್ತದ. ಅದಕ್ಕ ನಮ್ಮ ಬಾಸಿಗೆ ಮರದ ಬೇಸಾಯ ಅವ್ರ ಮಂತಾನೇ ಉದಾಹರಣೆ. ಕೆಟ್ಟದಿಂದ ಅವರು ಸಂಪಾದನೆ ಮಾಡ್ಬೇಕಂದ್ರು ಅಂದ್ರೆ ಹೊನ್ನ ಜೀವ ಹಾನಿ ಮಾಡಿ ಏನ್ ಮಾಡ್ಬೇಕು, ಸಂಪತ್ತಿಯನ್ನ ಗಳಿಸ್ಬೇಕಂತ ಮಾಡಿದ್ರು. ಕೊನೆಗೇನಾಯ್ತು, ಅಧೋಗತಿ ಆಯ್ತು, ಏನೂ ಉಳಿಲಿಲ್ಲ. ಹಂಗ ನಾವು ಕೆಟ್ಟ ಮಾರ್ಗದಿಂದ ಕೆಟ್ಟ ನಡತೆಗಳಿಂದ ನಡೆದ್ರೆ ಏನಾಗಿಬಿಡ್ತೈತೆ ಅಂದ್ರೆ ನಮ್ದು ಅಧೋಗತಿ ಆಗ್ತೈತಿ. ಒಳ್ಳೆಯ ಸನ್ಮಾರ್ಗದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ವಿಚಾರವನ್ನ ಇಟ್ಟುದಾದ್ರೆ ನಮ್ ಜನ್ಮ ಸಾರ್ಥಕ ಆಗ್ತದೆ. ಇದೇ ಪರದಲ್ಲಿ ಸುಖ ಆಗಲಿಕ್ಕೆ ಏನೂ ಸಂಶಯ ಇಲ್ಲ. ಹೌದಲ್ಲ, ಹೇಳಿದ್ರೆ ಚಂಜೆ ಮಾಡಿ ತಲೆ ತಾಂಡಗಿರ್ಬೇಕು, ಹೃದಯದೊಳಗ ಪ್ರೇಮ ತುಂಬಿರ್ಬೇಕು, ಮನಸ್ಸಿನೊಳಗ ಯಾವತ್ತು ಒಳ್ಳೆಯ ವಿಚಾರಗಳನ್ನ ತುಂಬಿದರೆ ಆ ಮನ್ತನಕ್ಕೆ ಏನೂ ಕಡಿಮೆ ಇಲ್ಲ. ಮಕ್ಕಳು ಮರಿ ಎಲ್ಲ ಆನಂದದಿಂದ ಇರ್ತಾರೆ. ಒಂದು ಉದಾಹರಣೆ ನಿಮಗೊಂದು ದೃಷ್ಟಾಂತ ಹೇಳ್ತೀನಿ. 3 ಮಂದಿ ಅಣ್ತಂಬ್ರು ಇರ್ತಾರ. ಮನ್ಯಾಗ ಹಿರಿಯ ಮನುಷ್ಯ ಇರ್ತಾನ. ಬಹಳ ಹಿರಿಯ ಮನುಷ್ಯ ಹ್ಯಾಂಗ ಇರ್ತಾನಂತಂದ್ರ ಅವ ಯಾವತ್ತೂ ಆ ನಮ್ಮ ಹನ್ನಲಿಂಗೇಶ್ವರರನ್ನೇ ಸ್ಮರಿಸುತ್ತಾನೆ ಇರ್ತಾನ. ಯಾನೂ ತುಂಬಿರಂಗಿಲ್ಲ. ಮನೆ ತುಂಬ ದವಸ ಧಾನ್ಯ ತುಂಬಿರ್ತೈತಿ. ಮಕ್ಕಳು ಮರಿ ಎಲ್ಲಾ ಒಳ್ಳೆ ಸಂಪತ್ ಬರ್ತದಂತ ಮನೆ ನೋಡೋರ ಹೊಲ ನೋಡಿದ್ರು ಸಹಿತ ನಂದಾವನ ಗೋಕುಳ ಇದ್ದಂಗ ಇರ್ತೈತಿ. ಹಿಂಗೆಲ್ಲ ಇರ್ತೈತಿ. ಮುಂದ ಏನಾಗ್ತಂದ್ರ ಮೊದಲನೇ 2 ಮಕ್ಕಳಿಗೆ ಲಗ್ನ ಆಗ್ತಾವ. ಹಾಗನೇ ಸಸ್ತ್ಯಾರ ಇಬ್ರು ಬರ್ತಾರ. ಬಂದ ಮ್ಯಾಗ ಏನ್ ಮಾಡ್ತಾರ, ಮಕ್ಕಳಿಗೆ ದೊಡ್ಡವ್ರಿಗೆ ಇಬ್ಬರಿಗೆ ಹಾದಿ ತಪ್ಪಿಸಿ ಬಿಡ್ತಾರ. ಯಾಕಂದ್ರೆ ಒಳ್ಳೆ ಗುಣವನ್ನ ಅವರು ಸಂಪಾದನೆ ಮಾಡಿರುವುದಿಲ್ಲ, ಕೆಟ್ಟ ಗುಣ ಸಂಪಾದನೆ ಮಾಡಿ ಇಲ್ಲಿ ಬಂದು ಗಂಡ ಮನ್ಯಾಗನು ಅದ ಚಾಯಿ ತೋರಿಸಿ ಆ ಗಂಡು ಮಕ್ಕಳನ್ನ ಏನ್ ಮಾಡ್ಬೇಕಲ್ಲ ಹಾದಿ ತಪ್ಪಿಸಿ ಬಿಡ್ತಾರ. ಅಲ್ಲಿ ಇರ್ತಕ್ಕಂತ ಮಹಾಲಕ್ಷ್ಮಿಗೆ ಕೋಪ ಬರ್ತೈತಿ. ಆ ಮನೆಯೊಳಗ ಮಹಾಲಕ್ಷ್ಮಿಗೆ ಕೋಪ ಬರ್ತೈತಿ. ಕೋಪ ಬಂದು ಏನ್ ಮಾಡ್ತಾವ ಆಕಿ, ಚಟ್ನೆ ಇಂಥ ಮನೆಯೊಳಗ ನಾವು ಇರೋದು ಸರಿಯಲ್ಲ, ನಾನು ಹೋಗುದೇ ಚಲೋ ಅಂತ ಹೇಳಿ ರಾತ್ರಿ 12:30 ಗಂಟೆಗೆ ಏನ್ ಮಾಡ್ತಾಳ, ಆ ಏನು ಹಿರಿಯ ಮನುಷ್ಯ ಇದ್ದಲ್ಲ ಯಾವತ್ತು ಸದ್ಬುದ್ಧಿ ಸದ್ವಿಚಾರ ಇಟ್ಟುಕೊಂಡು ಸಂಪತ್ತು ನಡೀತದಂತಹ ಮನಸ್ಸಿನಿಂದ ಪ್ರೇಮ ತುಂಬಿಕೊಂಡಿರ್ತಕ್ಕಂತಹ ಆ ಅಜ್ಜನ ಹತ್ರ ಹೇಳ್ತಾಳ, ನೋಡಪ್ಪ ನನಗೆ ಇಲ್ಲಿ ಇರೋಂಗ ಆಗಲ್ಲ ಇರ, ನಾ ಮತ್ತರ ಹೋಗ್ತೀನು, ಮತ್ ನೀ ಕೊನೆಗೆ ನಿನ್ನ ಸಲುವಾಗಿ ಏನ್ ಬೇಡು ನಿನಗೆ ಕೊಟ್ಟು ಹೋಗ್ತೀನೋ ಅಂತಾಳ. ಅವಾಗ ಮಾತನ ನಾ ಎಲ್ಲಾ ಬಿಟ್ಟು ನಿಲ್ಲುತ್ತ ಅನಂದ ಹೊಣ್ಣಲಿಂಗ ಮುತ್ಯ ಅಂದ್ರೆ ನಾನು ಅನುಸರಣೆ ಮಾಡ್ಕೊಂಡು ಕೂತೀನಿ. ನನಗೇನು ಬೇಕಾಗಿದೆ, ನನಗೇನೂ ಬೇಕಾಗಿಲ್ಲ. ಇನ್ನು ಬೇಕಾದ್ರೆ ಏನಾದ್ರೂ ಮಕ್ಕಳಿಗೆ ಬೇಕಾಗಿತ್ತಂದ್ರೆ ನೋಡೋಣ ಕೇಳ್ತೀನಿ ಅಂದ. ಆಯ್ತು ಸರಿ, ಇವತ್ತೊಂದ್ ದಿವಸ ನಾ ಹೊಳ್ಳಿ ಇಲ್ಲೇ ಕೊಂಡಿರ್ತೀನಿ, ಕೇಳು ಅಂದ್ಕೊಳ್ಳಿ. ಅವಾಗ ಹಿರಿಯವನಿಗೆ ಕೇಳ್ತಾರ, ಕೇಳೋಣ ನೋಡಪ್ಪ ಮತ್ತ ಹಿಂಗ ಮಹಾಲಕ್ಷ್ಮಿ ಹೊಂಟ ನಿಂತಾಳ, ನಿಂಗೆ ಏನಾದ್ರು ಬೇಕಾದ್ರೆ ಹೇಳ್ತಾನ ಗದಿಗೆ. ಅವ ಹೀಗೆ ಮಾಡಿ ಹೆಂಡತಿ ಕಡೆ ನೋಡ್ತಾನ, ಹೆಂಡ್ತಾಳ ನೋಡು ಇನ್ನೊಂದು ಹೊಲ ಮತ್ತೆ ಅದು ಇದು ಬಂಗಾರ ನಾನು ಠೀಕ್ ಅದ, ಇನ್ನೊಂದು ಹೊಲ ಬಂಗಾರ ಕೂಡ ತೇಳುವತ್ತ ಠೀಕ್ ಅದತ್ತ. ಅವಾಗ ಮತ್ತೆ 2ನೇ ಮಗನಿಗೆ ಕೇಳ್ತಾನ, ನಿಂದ ಏನಪ್ಪ ಅವ ಅದು ಬೇಡ ಅಂತಾನೆ. ಏನಿಲ್ಲ, ಒಂದ್ ಸ್ವಲ್ಪ ಬ್ಯಾಂಕ್ ಖಾಲಿ ಆಗೈತಿ, ಬ್ಯಾಂಕ್ನೊಳಗ ಬರ್ಚಾಕ ರೊಕ್ಕ ತುಂಬಂಗ ಮಾಡತ್ತೇಳಕಿಗೆ. ಮತ್ತ ಇನ್ನೂ ದಮ್ಮಡಿ ಕೇಳ್ತದ. ಮತ್ತ ಅವನು ಹೆಂಡತಿ ಕೈ ನೋಡ್ತಾನವ. ಆಕೆ ಹೇಳ್ತಾಳ, ಏನಿಲ್ಲ ಕೊಳ್ಳಾಗ ಮುತ್ತಿನ ಹಾರಿಲ್ಲ, ಚಪಲಾರಿಲ್ಲ, ಗಂಟನ್ ಸರ ಇಲ್ಲ, ನಾ ಎಂದ್ ಬಂಗೇನ್ ನಿಮ್ದ ಏನದಿಲ್ಲ, ಏನಿಲ್ಲ, ಏನಾದ್ರು ಕೇಳುತ್ತಾಳ. ಅದು ಏನ್ ಮಾಡ್ತಾನ, ಅಪ್ಪಗೆ ಹೇಳ್ತಾನವ, ನೋಡ ಯಪ್ಪ ಮತ್ತೆ ಹಿಂಗ್ ಬೇಡು ಅಂತೇಳಿ. ಇನ್ನ ಸಣ್ಣವ ಏನಿರ್ತಾನಲ್ಲ, ಸಣ್ಣವನಿಗೇನ್ ಕೇಳಬೇಕಮ್ಮ, ಇಲ್ಲಿ ಬಾ ಮತ್ತೆ ನಿನಗೇನ್ ಬೇಕು ಹೇಳು ಮತ್ತೆ ನೀನು ಅಂತಾನ. ಅವ ಆತನ ಅವ್ರಿಬ್ರು ಅವ್ರ ಹೆಂಡ್ರಿ ಕೇಳಿ ಹೇಳ್ಯಾರವ್ರು, ನಾ ಹೆಂಗ್ ಕೇಳಿ ನನ್ ಹೆಣ್ತೀನಿ ಇರಲ್ಲ ಆತನವ. ಮತ್ತ ಮನೆ ಗಟ್ಟಿ ಮಾಡಿದೈತಿ, ಮತ್ತ ಅಕ್ಕಿಗೆ ಕೇಳಾನೋ ಅಂತ ಅದ. ಮತ್ತ ಅಕ್ಕಿ ಈಗ ಹೆಂಗತಾನ, ಮುಂದೆ ಹೆಂಗಾದ್ರು ನನ್ನ ಹೆಂಡತಿ ಆಗಿರ್ತಾವಲ್ಲ, ನಾ ಕೇಳೋಣ ಆತ. ಅವಾಗ ಆ ಹುಡುಗಿ ಇನ್ನ ಮನೆಯೊಳಗೆ ಇರ್ತೈತಿ, ಎಲ್ಲಿ ತವ್ರ ಮನೆಗೆ ಇರ್ತೈತಿ.
ಅವಾಗ ಏನ್ ಮಾಡ್ತಾನ, ಅವ್ರ ಅಪ್ಪ ಏನ್ ಮಾಡ್ತಾನ, ಆಯ್ತು ಹೋಗೋ ಕೇಳೋಣ ಅಂತ ಹೇಳಿ ಅವಾಗೇನು ಮೊಬೈಲ್ ಇಲ್ಲ ಏನಿಲ್ಲ. ಮನುಷ್ಯ ಹೇಳಿ ಕಳಿಸ್ತಾರ, ಹಿಂಗ ಮತ್ತ ಹಿಂಗ ಯಾವ್ದ ಮತ್ತ ಮಹಾಲಕ್ಷ್ಮಿ ಹೊಂಟ್ ನಿಂತಾಳ, ನೀವ್ ಏನ್ ಬೇಡು ಮತ್ತು ಮುಂದಿನ ನನಗೆ ಏನಂತ ಹೇಳಿ ಆಕೆ ಸದ್ಗುರಿನ ಮಗಳಿರ್ತಾಳ. ಆಕೆ ಇಷ್ಟೆಲ್ಲ ಬೇಡ್ಯಾರ ಅವರು. ಬೇಡ್ಯಾರ ಎಲ್ಲ ಮುಗ್ದೈತ್ ಬೇಡೋದು. ಠೀಕ್ ಅದ, ನಾನು ಒಂದು ಬೇಡ್ತೀನಿ, ಹೋಗಿ ಹೇಳೋ ತಾನ. ಏನು ಕೊಡ್ಬೇಡ ಅಂತ ಹೇಳೋ, ಕೊಟ್ರೆ ಎಲ್ಲಾರ ಹೃದಯದೊಳಗೆ ಪ್ರೇಮ್ ತುಂಬಿ ಹೋಗತ್ತೆ ಆಗಿದೆ. ಸಿಗ್ತಲ್ಲ, ನಮ್ಗೇನು ಕೊಡ್ಬೇಡ್ರಿ, ಕೊಡಬೇಡ ಅಂತ ಹೇಳು. ನಾವು ಏನಿದ್ದೇವಲ್ಲ ಎಲ್ಲಾರ ಹೃದಯದೊಳಗೆ ಪ್ರೇಮ್ ತುಂಬಿ ಕಳ್ಸತ್ ಹೇಳ್ತಾರ. ಅದನ್ನೇ ಹೋಗಿ ಅವ ಕೇಳಕ್ ಬರ್ದವ ಹೇಳ್ತಾನ, ಹೋಗಿ ನೋಡಿ ಹಿಂಗಿನಿಂಗೈತಿ ಹಿಂಗಿನಿಂಗ ಹೇಳ ಮತ್ತೆ ಹೇಳ್ತೇನೆ. ಸರಿ, ಏನು ಕೇಳಿಲ್ಲ, ಏನು ಕೇಳಿ ಹಿಂಗೆ ಕೇಳಕ್ಕ ಟೀಕದ ಹೋಗಿ ಹೇಳ್ತಾನ. ಮತ್ತೆ ರಾತ್ರಿ ಮತ್ತೆ ಬರ್ತಾಳ ಮಹಾಲಕ್ಷ್ಮಿ, ಬಂದು ಕೇಳ್ತಾಳ, ಏನಪ್ಪಾ ಕೇಳಿದೇನು ಕೇಳಿನಿ, ಮತ್ತೆ ದೊಡ್ಡವ್ರು ಹಿಂಗ್ ಕೇಳ, ಆಕಿ ಸಣ್ಣವ್ರು ಹಿಂಗ್ ಕೇಳ್ಯಾರ ಅಂತ ಹೇಳಿ ಹಿಂಗ ಹೇಳ್ತಾಳಕಿ. ಅವಾಗ ಆಕಿಗೆ ಮಹಾಲಕ್ಷ್ಮಿ ಬಂದು ಬರ್ತೈತಿ, ಇವ್ರು ನೋಡಿದ್ರ ಕೊಟ್ಟು ಹೊಟ್ಟು ಹೋಗ್ಬೇಕು ಅಂತಾಳ. ಇನ್ನು ಆಕಿ ಸಣ್ಣಾಕಿದು ಕೇಳಿದ್ರ ನಾ ಇನ್ನು ಹೋಲಿಕೆ ಜಾಗ ಇಲ್ಲದ ಏನ್ ಮಾಡ್ಲಿ ಹೇಳ್ತಾಳಕಿ. ಅಂದ್ರು ಹೋಗ್ತಾಳ, ಜೋಡಿಲಿ ಹೋಗ್ತಾಳ. ಹೋಗಿ ಆ ಕಡೆ ಈ ಕಡೆ ಎಲ್ಲ ಊರೊಳಗೆಲ್ಲ ತಿರುಗಾಡ್ತಾಳ ಮಾಡ್ತಾಳ, ಎಲ್ಲಿ ಸಮಾಧಾನ ಆಗಲ್ಲ. ಈ ಕಡೆ ಸಸಿ ಮನಿಗ್ ಲಗ್ನ ಆಗಿ ಮನಿಗೆ ಬರ್ತಾಳ. ಮನಿಗ್ ಬಂದ ಕೂಡಲೇ ಎಲ್ಲರ ಹೃದಯದೊಳಗ ಪ್ರೇಮ್ ತುಂಬಿ ಹೋಗಿರ್ತೈತಿ, ಮನಿ ಆನಂದದೊಳಗಿರ್ತೈತಿ. ಇಲ್ಲವ ಎಲ್ಲಾರ ಬುದ್ಧಿ ಚಲೋ ಆಗಿರ್ತೈತಿ, ಎಲ್ಲಾರು ಪರಿವರ್ತನೆ ಆಗಿರ್ತೈತಿ. ಬರ್ತಾಳ, ಜಗಲಿ ಎಲ್ಲ ಹೊಲಸಾಗಿರ್ತೈತಿ. ಬಂದ ಮಾವನ ಕಾಲು ಬಿದ್ದು ಜಗಲಿ ನೋಡ್ತಾಳ. ನೋಡಿ ಎಲ್ಲ ಧೂಳು ಜಾಡಿಸಿ ಅತ್ತಿ ಮಾವು ಇಬ್ಬರಿ ಕೂಡಿಸಿ ಏನ್ ಮಾಡ್ತಾಳ, ಸುತ್ತ ಹಾಕಿ ಕಾಲು ಬಿದ್ದು ಕೈ ನೋಡ್ತಾಳ. ಅವಾಗ ಈಕಿಗೆ ಗೊತ್ತಾಳ, ಅಯ್ಯೋ ಬಾಕಳ ನಾ ಇಲ್ಲಿ ಬೇಕಾದ್ರೆ ಆತಾತದೇನ. ಇಂಥ ಪ್ರೇಮ ತುಂಬಿ ಅದ ಮನೆಯೊಳಗ, ಎಷ್ಟು ಆನಂದದ, ಎಷ್ಟು ಸ್ವಚ್ಛ ಅದ ಮನಿ, ಎಷ್ಟು ಇದಾದ, ನಾನು ನಿಂದಿರ್ಬಾರ್ದಿನ ಅಂತ ಹೇಳಿ ಹೊಳ್ಳಿ ಮಹಾಲಕ್ಷ್ಮಿ ಎಲ್ಲಿಗೆ ಬರ್ತಾಳ, ಹೊಳ್ಳಿ ಮತ್ತೆ ಮುತ್ಯಾನ ಹತ್ರ ಬರ್ತಾಳ. ಮುತ್ಯ ಏನದ ಎಲ್ಲ ಕಡೆ ತಿರುಗಾಡದ, ಎಲ್ಲಿ ಜಾಗಿಲ್ಲ, ನಿನ್ನ ಸಸಿ ಏನ್ ಮಾಡಿಟ್ಟ ನನಗ ತನ್ನ ಹೃದಯದೊಳಗೆ ಕಟ್ಟಿ ಹಾಕ್ಯಾಳ. ಅಂತ ಪ್ರೇಮ ತುಂಬಿದ ಈ ಹೃದಯ ಬಿಟ್ಟು ನನಗೆ ಹೋಗಕ್ಕಾಗಲ್ಲ, ನಾ ಮತ್ತ ಬಂದಿದ ಆತಾಳ. ಅವ ಹಿರಿಯ ಮನುಷ್ಯ ಇರ್ತಾನ, ನಿಲ್ಲಿಕ್ಕ ಆನಂದ ಮೂರ್ತಿ ಇರ್ತಾನವ. ಅವ ಹೇಳ್ತಾನ, ನೋಡ ನೀ ಹೋಗಾಗೂ ಹೋಗಂದಿಲ್ಲ, ಬರಾಗ ನಾನು ಬಾ, ನಾನು ನೀವು ಬಾ ಬಿಡುವತ್ತ. ಹಂಗ ಹೃದಯದೊಳಗೆ ಎಲ್ಲರಲ್ಲಿ ಪ್ರೇಮ ತುಂಬಿತ್ತಂದ್ರ ಆಕೆ ಯಾವಾಗಲೂ ನಮ್ಮ ಮನೆ ತುಂಬಿರ್ತಾಳ. ಅದಕ್ಕೆ ನೀವೆಲ್ಲ ಏನ್ ಮಾಡ್ಬೇಕು, ಹೃದಯ ತುಂಬಿ ಸ್ವಚ್ಛ ಮನಸ್ಸಿನಿಂದ ಯಾವಾಗಲೂ ತಲೆ ಭಾರ ಆಗ್ಲಾರ್ದಂಗ ತಲೆಯೊಳಗೆ ತಣ್ಣಗೆ ಇಟ್ಕೊಂಡು ಹೃದಯದೊಳಗೆ ಪ್ರೇಮ ಇಟ್ಕೊಂಡು ಮನೆಯೊಳಗೆ ಹೆಂಗಿರ್ಬೇಕಂದ್ರೆ ಆನಂದದೊಳಗೆ ಇರ್ಬೇಕು. ನೋಡಿ, ಮಕ್ಕಳಿಗೆ ಹೆಸರು ದೇವ್ರಿಗಿಡ್ರಿ. ಮುಂಜಾನೆ ದೇವ್ರ ಹೆಸರು ತಗೊಂಡ್ ಬರ್ತೈತಿ, ಮಕ್ಕಳಿಗೆ ದೇವ್ರ ಹೆಸರು ಇಟ್ರ. ಮತ್ ಈಗ ಇಟ್ಟಿಲ್ಲ, ಈಗ ಇರ್ತಿರ್ಲ ಒಂದ್ ಹೇಳಂಗಿಲ್ಲ, ನಾವು ನಮ್ಮ ಬಾಯಿನ ಹೊಲಸಾತೈತಿ. ಅಂತ ಹೆಸರಿಟ್ರು ಹೋಗಿ ಕರ್ಲಿಕ್ ಬರಂಗಿಲ್ಲ. ನಮ್ಗೆ ಹೇಳ್ತಾರ ಬಂದವ ಏನಾಗ್ಯವ, ಇವ್ರಿ ಬಂದವ್ರಿ, ನಮ್ ಯಾರಿಗೆ ಇವ್ರಿ, ಅವ್ರು ಯಾರು ಇವ್ರಿ ಹೆಸರೇನು ತಿಳಿಯಾಗಿಲ್ಲ. ಆಕೆ ಹೆಸರೇ ನೆನಪಾಗಿ ನಮ್ದು ಆಧಾರ ಕೊಂಡಾಗಿಲ್ಲ. ಆಕಿಗೆ ತಗೊಂಡ್ ನಾವು ನೋಡ್ತೀನಿ, ಆಶೀರ್ವಾದ ಮಾಡ್ತಾ ಅಂದ್ಬಿಟ್ಟು ಆಗ್ತೈತಿ. ಚಲೋ ಎಂತ ಬಂಗಾರ ಅಂತ ಹಣ್ಣಲಿಂಗ, ಎಂತ ಹೆಸರು ರೇವಣ ಸಿದ್ಧ, ಹೆಂಗ ದಾನಮ್ಮ, ಲಿಂಗಮ್ಮ, ಎಷ್ಟು ಚಂದ ನೋಡಿಗೆಲ್ಲ. ಕಾಕಡಾರತಿ ಆಡ್ಬೇಕು ಮುಂಜಾನೆ, ಕಾಕಡಾರತಿ ಮಾಡೋದು ಗೊತ್ತೇ ಇಲ್ಲ. ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿ ವಾಸ ಶ್ರೀ ವೆಂಕಟೇಶ ಆಚರಣ. ಮತ್ತ ಅದೇ ವೆಂಕಟೇಶ ನಾರಾಯಣ ಹೆಸರಿಟ್ಟದ, ನೀವೇ ಯಾರಾದ್ರೂ ಮುಂಜಾನೆ ಏಳು ಏಳು ನಾರಾಯಣ, ಏಳು ಲಕ್ಷ್ಮಣ ಅದೇ ಇಲ್ಲ, ನೀವೇ ಆದ ಕಾಕಡಾರತಿ. ಹಂಗ ಒಳ್ಳೆ ಹೆಸರು ಇಡ್ರಿ, ಒಳ್ಳೆ ಮನ ತುಂಬಿ ಎಲ್ಲರೂ ಆನಂದದಿಂದ ಇರ್ರಿ. ಇಲ್ಲಿ ತನ ಕಳಿಸಿ ನನ್ನನ್ನ ಸನ್ಮಾನ ಮಾಡಿದ್ರಿ. ಸನ್ಮಾನ ಮಾಡೋದಕ್ಕಿಂತ ಹೊನ್ಲಿಂಗ ಮತ್ತು ಹೆಸರಿನಾಗಿ ನನ್ನ ಹುಟ್ಟೋದು ಮಾಡಿದ್ರಲ್ಲ, ಇದು ನನಗೆ ಬಹಳ ಒಂದೇನೋ ಮರಿಲಾರದು. ಅದಕ್ಕೆ ನಾನು ಸಹಿತ ಯಾವತ್ತು ಹೊನ್ಲಿಂಗ ಮುತ್ತೇರ ಸೇವಕ ಸದಾಸಿದ್ದ. ನಂಗೆ ಯಾವ ಮೂಲದೊಳಗೂ ಹೇಳ್ರಿ, ಆ ಮುತ್ತೇನ ಸೇವಾ ಮಾಡಿ ಮುಂದಿನ ಸಲ ಇದಕ್ಕೂ ಮುತ್ತೇವ್ರು ಹೇಳೋಗ್ಯಾರಪ್ಪ, ಇಬ್ರು ಜೋಡಿಯಾಗಿ ಬಂದು ಚಂದಾಗಿ ಜಾತ್ರೆ ಮಾಡೋಣ ಅಂತಂದ ಹೇಳೋಗ್ಯಾರ. ಇದೊಂದು ಸಲ ನೀವು ಒಬ್ಬನೇ ಮಾಡ್ಕೊ, ನನಗೆ ಅನಿವಾರ್ಯ ಐತಿ ಅಂತ ಹೇಳಿ ಮುತ್ತೇವ್ರು ಹೇಳ್ಯಾರ. ಅವರು ಮುಂದಿನ ಸಲ ಇರ್ತಾ ಅಂದಾರ. ಇದ್ದು ನಾವು ನೀವೆಲ್ಲ ಕೂಡಿ ಆ ಹೊನ್ಲಿಂಗ ಮುತ್ತೇವರ
ಜಾತ್ರೆ ಮಾಡೋಣ. ಇಲ್ಲಿವರೆಗೆ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ನಮ್ಮೆಲ್ಲ ಕಮಿಟಿ ಬಳಗಕ್ಕೆ ಹಾಗೂ ಇಲ್ಲಿ ಕುರಿತಂತ ಎಲ್ಲ ಹಿರಿಯರನ್ನ ಮೊದಲು ಮಾಡಿಕೊಂಡು ನಾನು ಚಿರಋಣಿಯನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಆ ದೇವರು ಆಯ್ತು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಳಿಸಲಿಕ್ಕೆ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಹರ ಓಂ ತ್ರ್ಯಂಬಕಂ ಯಜಾಂ ಸುಗಂಧಿಂ ಪುಷ್ಯವರ್ಧನಂ ಪೂರ್ವಾವೃತಮೇವ ವಂದನಾಂ ಮೃತ್ಯೋರ್ಮುಕ್ತಿಮಹೃತಾತ್. ओम शांती शांती शांती. अशा आणखी व्हिडिओ पाहण्यासाठी AK20 न्यूजला सबस्क्राइब करा, बेल आयकॉनला क्लिक करा, लाईक करा, शेअर करा. धन्यवाद. सण समारंभानिमित्त वस्त्र खरेदीसाठी आणि लग्नाचा बस्ता बांधण्यासाठी तडवळ पंचक्रोशीतील एकमेव परिपूर्ण वस्त्रदालन महावीर क्लॉथ सेंटर. एकदा आमच्या वस्त्रदालनास अवश्य भेट द्या. आमचा पत्ता श्री SP कासार अँड सन्स, महावीर क्लॉथ स्टोअर्स, अक्कलकोट रोड, देवी मंदिरासमोर, तडवळ स्टेशन, तालुका अक्कलकोट. सर्व प्रकारच्या घरगुती वस्तू खरेदीसाठी एक परिपूर्ण भव्य दालन. ख्यातनाम व्यापारी श्री सुरेश सद्दलगी यांचे सद्दलगी एंटरप्राइजेस. विविध प्रकारचे नामांकित कंपन्यांचे सोफा सेट, दिवान बेड, कपाट, पेट्या, ड्रेसिंग टेबल, डायनिंग टेबल, तिपाई, गादी, पलंग, उशा, खुर्च्या यासह फ्रीज, पंखे, कूलर, हीटर, पाण्याच्या टाक्या, बॅरल, वॉशिंग मशीन, वॉच अशा विविध दर्जेदार वस्तूसह वेगवेगळ्या प्रकारचे आकर्षक गिफ्ट आयटमही इथं उपलब्ध. एकदा आमच्या दालनात या आणि मनपसंत वस्तू खरेदी करा, तेही किफायतशीर दरात. तुम्ही ठेवा विश्वास, आम्ही देऊ दर्जेदार वस्तू. आमचा पत्ता सद्दलगी एंटरप्राइजेस, मुख्य चौक, तळवळ स्टेशन, तालुका अक्कलकोट. मोबाईल नंबर 9423 06 51 26 95 88 68 08 60. श्री सद्दलगी बंधू म्हणजे जिव्हाळा आणि आत्मीयतेने वागणारी आपलीच माणसं.